ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಎಎಸ್ ಪ್ರಸ್ತುತಪಡಿಸುವ ನ್ಯೂಸ್ ಸ್ಪಾಟ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು 20 ಆಗಸ್ಟ್ 2022 ಮುಖ್ಯವಾದ ದಿನಪತ್ರಿಕೆಗಳಲ್ಲಿ ಬಂದಂತಹ ಆರ್ಟಿಕಲ್ಸ್ಗಳ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಇಂಡಿಯನ್ ಟೀಮ್ ಡೆಲಿಬರೇಟಿಂಗ್ ಆನ್ ಓಷನ್ ಡೈವರ್ಸಿಟಿ ಪ್ಯಾಕ್ಟ್. ಈ ಆರ್ಟಿಕಲಲ್ಲಿ ಮಾತಾಡ್ತಿರುವಂತಹ ವಿಷಯ ಬಹುಮುಖ್ಯವಾಗಿ ಸಮುದ್ರದಲ್ಲಿ ಇರುವಂತಹ ಡೈವರ್ಸಿಟಿಗೆ ಸಂಬಂಧಿಸಿದಂತೆ ಯಾವ ರೀತಿ ನಾವು ಎಕ್ಸ್ಪ್ಲೋರೇಷನ್ ಹಾಗೂ ಅದರಿಂದ ಬರುವಂತಹ ಲಾಭವನ್ನು ರಾಷ್ಟ್ರಗಳು ಯುನೈಟೆಡ್ ನೇಷನ್ ಆಧಾರಿತವಾದಂತಹ ಯಾವುದಾದರೂ ಸಂಸ್ಥೆಯೊಂದಿಗೆ ಹಂಚಿಕೆ ಮಾಡುವಂತಹ ಅವಶ್ಯಕತೆ ಇದೆಯಾ, ಹಾಗೂ ಆ ಡೈವರ್ಸಿಟಿ ಈಗ ಯಾವುದಾದ್ರೂ ಮಿನರಲ್ಸ್ ಆಗಿರಬಹುದು ಅಥವಾ ಫಿಶಸ್ ಆಗಿರಬಹುದು, ಹೀಗೆ ಮೆರೈನ್ ಎಕೋಸಿಸ್ಟಮ್ಗೆ ಸಂಬಂಧಿಸಿದಂತೆ ಯಾವುದಾದ್ರೂ ಕಮರ್ಷಿಯಲ್ ಆ್ಯಕ್ಟಿವಿಟಿ ನಡೆಸುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಅಂತಾರಾಷ್ಟ್ರೀಯ ಕಾನೂನನ್ನು ಲಾಗುಗೆ ತರುವಂತಹ ನಿಟ್ಟಿನಲ್ಲಿ ನ್ಯೂಯಾರ್ಕ್ನಲ್ಲಿ ನಡೀತಾ ಇರುವಂತಹ ಸಂಭಾಷಣೆಯಲ್ಲಿ ಭಾರತೀಯ ಟೀಮ್ ಒಂದು ಪಾಲ್ಗೊಳ್ತಾ ಇರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ನೋಡ್ತಾ ಇರುವಂಥದ್ದು. ಇಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ ಬಹುಮುಖ್ಯವಾಗಿ ಬ್ಲೂ ಎಕಾನಮಿ ಅಥವಾ ಮೆರೈನ್ ಡೈವರ್ಸಿಟಿಗೆ ಸಂಬಂಧಿಸುವಂತಹ ಚರ್ಚೆ ಆಗಿರುವಂತಹ ನಿಟ್ಟಿನಲ್ಲಿ UPSC ಜನರಲ್ ಸ್ಟಡೀಸ್ ಪೇಪರ್ 3 ಎನ್ವೈರ್ಮೆಂಟಿಗೆ ಸಂಬಂಧಿಸಿದಂತೆ ಈ ಒಂದು ಆರ್ಟಿಕಲ್ ಬಹುಮುಖ್ಯಕರವಾಗಿರುತ್ತದೆ. ಮೊದಲನೇ ಹಂತದಲ್ಲಿ ಈಗಾಗಲೇ ಹೇಳಿದ ಹಾಗೆ ಭಾರತೀಯ ಟೀಮ್ ಒಂದು ನ್ಯೂಯಾರ್ಕ್ನಲ್ಲಿರುವಂತಹ ಒಂದು ಯುನೈಟೆಡ್ ನೇಷನ್ಸ್ನ ಚರ್ಚೆಯಲ್ಲಿ ಪಾಲ್ಗೊಳ್ತಾ ಇರುವಂಥದ್ದು. ಆ ಒಂದು ಚರ್ಚೆ ಬಹುಮುಖ್ಯವಾಗಿ ಮೆರೈನ್ ಬಯೋಡೈವರ್ಸಿಟಿ ಹೈ ಸೀಸ್, ಅಂದರೆ ಯಾವುದೇ ರಾಷ್ಟ್ರ ದ ಬಾರ್ಡರ್ನ ಅಥವಾ ಟೆರಿಟೋರಿಯಲ್ ವಾಟರ್ಸ್ ಅನ್ನುವಂಥದ್ದು 12 ನಾಟಿಕಲ್ ಮೈಲ್ಸ್ ವರೆಗೂ ಇರುತ್ತದೆ. ಈ 12 ನಾಟಿಕಲ್ ಮೈಲ್ಸ್ ದಾಟಿದಂತಹ ಸಂದರ್ಭದಲ್ಲಿ ಸಿಗುವಂತಹ ಜಾಗ ಅಥವಾ ಸಮುದ್ರವನ್ನು ಹೈ ಸಿ ಅಂತ ಕರಿತೀವಿ. ಈ ಹೈ ಸಿ ಭಾಗದಲ್ಲಿ ಯಾವುದಾದರೂ ರಾಷ್ಟ್ರಗಳು ನಡೆಸುವಂತಹ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಏನಿರ್ತವೆ, ಎಕ್ಸ್ಪ್ಲಾಯ್ಟೇಷನ್ ಅಥವಾ ಎಕ್ಸ್ಪ್ಲೋರೇಷನ್, ಅವುಗಳಿಗೆ ಸಂಬಂಧಿಸಿದಂತಹ ಕಾನೂನು ಇದಾಗಿರುತ್ತದೆ. ಈ ರೀತಿಯ ಕಾನೂನಿನ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ 2018ರಿಂದಲೇ ಚರ್ಚೆ ನಡೀತಾ ಇತ್ತು. 1982ರ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ದ ಲಾ ಆಫ್ ಸೀಸ್, ಅನ್ಕ್ಲಾಸ್ ಅನ್ನುವಂಥದ್ದು ಬಹುಮುಖ್ಯವಾಗಿ ಸಮುದ್ರದಲ್ಲಿ ಮಾಡುವಂತಹ ಚಟುವಟಿಕೆಗಳು, ವ್ಯಾಪಾರಗಳಿಗೆ ಕಾನೂನನ್ನು ಲಾಗುಗೆ ತರುವಂಥದ್ದು ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ಸೀಸ್ ಅನ್ನುವಂತಹ ಸಂಸ್ಥೆ. ಈ ಸಂಸ್ಥೆಯನ್ನು ಒಳಗೊಂಡಂತೆ ಈ ಒಂದು ಚರ್ಚೆ ನಡೀತಾ ಇದ್ದು, ಈಗ ಬಹುಮುಖ್ಯವಾಗಿ ಆ ಒಂದು ಕಾನೂನು ಲಾಗುಗೆ ಬರುವ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಇವತ್ತು ಬಹುಮುಖ್ಯವಾಗಿ ಹೈ ಸಿ ಅಂದರೆ ಈ ಟೆರಿಟೋರಿಯಲ್ ವಾಟರ್ಸ್ 12 ನಾಟಿಕಲ್ ಮೈಲ್ಸ್ ಒಳಗಿನ ಜಾಗವನ್ನು ಬಿಟ್ಟರೆ 45% ಭೂಮಿಯ ಭಾಗ ಹೈ ಸಿಗೆ ಸೇರಿಕೊಂಡು ಬರುವಂಥದ್ದು. ಈ ಭಾಗದಲ್ಲಿ ನಡೆಯುವಂತಹ ಚಟುವಟಿಕೆಗಳು ಯಾವ ರೀತಿ ಮಾಡುವ ಅವಶ್ಯಕತೆ ಇದೆ, ಆ ಚಟುವಟಿಕೆಗಳಿಂದ ಬರುವಂತಹ ಲಾಭದಲ್ಲಿ ಅಂತಾರಾಷ್ಟ್ರೀಯ ಸಂಸ್ಥೆ ಯುನೈಟೆಡ್ ನೇಷನ್ಸ್ನ ಯಾವುದಾದ್ರೂ ಒಂದು ಅಂಗಕ್ಕೆ ಒಂದಿಷ್ಟು ಭಾಗ ಶೇರ್ ಕೊಡಬೇಕಾ, ಹೀಗೆ ವಿವಿಧ ಕಾನೂನುಗಳನ್ನು ಈ ಒಂದು ಸಂಭಾಷಣೆಯಲ್ಲಿ ಪೂರ್ಣವಾಗಿ ಚರ್ಚೆ ಮಾಡಲಿದೆ ಅನ್ನುವಂಥದ್ದು. ಈ ಹೈಸೀಸಲ್ಲಿ ಮಾತಾಡಿದಾಗ ಮೈನಿಂಗ್ ಆ್ಯಕ್ಟಿವಿಟಿಗಳು, ಉದಾಹರಣೆಗೆ ಗ್ಯಾಸ್ ಹೈಡ್ರೇಟ್ಸ್ ಆಗಿರಬಹುದು ಅಥವಾ ಮೆಟಲ್ಸ್ ಆಗಿರ್ಬೋದು, ಒಂದಿಷ್ಟು ಪ್ರೆಷಸ್ ಆಗಿರುವಂಥವು ಅಥವಾ ಫಾಸಿಲ್ ಫ್ಯೂಯಲ್ ರಿಸೋರ್ಸಸ್ ಆಗಿರಬಹುದು, ಇವೆಲ್ಲವೂ ಬಹಳ ದೊಡ್ಡ ಮಟ್ಟದ ಪ್ರಾಮುಖ್ಯತೆಯನ್ನು ಪಡಿತಿದ್ದಾವೆ. ಇವತ್ತಿನ ದಿನಗಳಲ್ಲಿ ಬಯೋಟೆಕ್ನಾಲಜಿ ಮತ್ತು ಜೆನೆಟಿಕ್ ಇಂಜಿನಿಯರಿಂಗ್ ಆಧಾರಿತ ಬೆಳವಣಿಗೆಗೆ ಆಧರಿಸಿದಂತಹ ಚಟುವಟಿಕೆಗಳನ್ನು ನೋಡಿದಾಗ, ಸೊ ಆ ಒಂದು ನಿಟ್ಟಿನಲ್ಲಿ ಈ ರೀತಿಯ ಕಾನೂನಿನ ಅವಶ್ಯಕತೆ ಇವತ್ತಿನ ಸಂದರ್ಭದಲ್ಲಿ ಬಹುಮುಖ್ಯಕರವಾಗಿರೋದ್ರಿಂದ ಮುಂದಿನ ದಿನದಲ್ಲಿ ಈ ಒಂದು ಡೈವರ್ಸಿಟಿ ಪ್ಯಾಕ್ಟ್ ಯಾವ ರೀತಿ ಹೊರಬರಲಿದೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂತಹ ವಿಷಯವಾಗಿರುತ್ತದೆ. ಇಂದಿನ ಮುಂದಿನ ಆರ್ಟಿಕಲ್, ಎಂಡ್ ದಿಸ್ ಅಸಿಮೆಟ್ರಿಕಲ್ ಕಾನ್ಫ್ಲಿಕ್ಟ್ ಓವರ್ ಫ್ರೀ ಬೀಸ್. ಫ್ರೀ ಬೀಸ್ ಅನ್ನುವಂತಹ ಚರ್ಚೆ ಬಹುಮುಖ್ಯವಾಗಿ ಸರ್ವೋಚ್ಚ ನ್ಯಾಯಾಲಯ ಒಂದು ವಿಷಯವನ್ನು ಹೊರಹಾಕಿದಂತಹ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇದರ ಬಗ್ಗೆ ದೇಶದಲ್ಲಿ ಇವತ್ತು ನಡೀತಾ ಇರುವಂತಹ ಸಂಭಾಷಣೆ ಆಗಿರುತ್ತದೆ. ನಮಗೆಲ್ಲ ಗೊತ್ತಿರೋ ಹಾಗೆ ರಾಜಕೀಯ ಪಕ್ಷಗಳು ಎಲೆಕ್ಷನ್ ಸಂದರ್ಭದಲ್ಲಿ ಕೊಡುವಂತಹ ಆಶ್ವಾಸನೆಗಳು, ಉದಾಹರಣೆಗೆ ಫ್ರೀ TV ಕೊಡುವಂಥದ್ದಾಗಿರ್ಬೋದು ಅಥವಾ ಸಾಲ ಮನ್ನಾ ಮಾಡುವಂಥದ್ದಾಗಿರಬಹುದು, ಹೀಗೆ ಎಲ್ಲ ಪಕ್ಷಗಳು ತನ್ನದೇ ಆದಂತಹ ಒಂದಿಷ್ಟು ಪ್ರಾಮಿಸಸ್ಗಳನ್ನು ಜನರಿಗೆ ಮಾಡ್ತಾರೆ ಎಲೆಕ್ಷನ್ ಸಂದರ್ಭದಲ್ಲಿ. ಅವುಗಳನ್ನು ನಾವು ಫ್ರೀ ಬೀಸ್ ಅಂತ ಕರಿತಾ ಇದ್ದೀವಿ. ಈ ಸರ್ವೋಚ್ಚ ನ್ಯಾಯಾಲಯ ಹೇಳ್ತಾ ಇರುವಂಥದ್ದು ಬಹುಮುಖ್ಯವಾಗಿ ಈ ರೀತಿಯ ಫ್ರೀ ಬೀಸ್ ಅನ್ನುವಂಥದ್ದು ದೇಶದ ಆರ್ಥಿಕ ವ್ಯವಸ್ಥೆಯ ಮೇಲೆ ಬಹಳ ದೊಡ್ಡ ಮಟ್ಟದ ಹೊಡೆತ ಹೊಡೆಯುತ್ತದೆ. ಇದ್ದಂತಹ ಸಂದರ್ಭದಲ್ಲಿ ಈ ಫ್ರೀ ಬೀಸನ್ನು ರೆಗ್ಯುಲೇಟ್ ಮಾಡುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು. ಆ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯವು ಆಗಸ್ಟ್ 3, 2022ರಲ್ಲಿ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ರಚನೆ ಮಾಡಿತು. ಅದರಲ್ಲಿ ಬೆನಿಫಿಷಿಯರೀಸ್, ಕೇಂದ್ರ ಸರ್ಕಾರ, ಒಂದಿಷ್ಟು ರಾಜ್ಯ ಸರ್ಕಾರದ ಪ್ರತಿನಿಧಿಗಳು, ಫೈನಾನ್ಸ್ ಕಮಿಷನ್, ನೀತಿ ಆಯೋಗ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇವರನ್ನೆಲ್ಲ ಒಳಗೊಂಡಂತಹ ಒಂದು ಕಮಿಟಿ ದೇಶದಲ್ಲಿ ಫ್ರೀ ಬೀಸ್ಗೆ ಸಂಬಂಧಿತವಾದಂತಹ ಚರ್ಚೆಯನ್ನು ಅಥವಾ ರೆಕಮೆಂಡೇಷನ್ಸ್ಗಳನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೊಡಲಿದೆ ಅನ್ನುವಂಥದ್ದು.
ಈಗ ಸಮಾಜದಲ್ಲಿ ಫ್ರೀಬೀಸ್ ಅಥವಾ ವೆಲ್ಫೇರ್ ಸ್ಕೀಮ್ಸ್ ಅಂತ ಏನು ಕರಿತಾ ಇದ್ದೀವಿ, ಒಂದು ಕಡೆ ಫ್ರೀಬೀಸ್ ಅನ್ನುವಂಥದ್ದು ವೆಲ್ಫೇರ್ ಸ್ಕೀಮ್ಸ್ ಅನ್ನುವಂತಹ ಪ್ರಶ್ನೆಯೂ ಸಹ ಉದ್ಭವ ಆಗುತ್ತದೆ. ಆದರೆ ವೆಲ್ಫೇರ್ ಸ್ಕೀಮ್ಸು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಡಿಯಲ್ಲಿ ರಾಜ್ಯ ಸರ್ಕಾರಗಳು ಕೈಗೊಳ್ಳಬೇಕಾಗಿರುವಂತಹ ಒಂದು ಜವಾಬ್ದಾರಿಯುತ ಕೆಲಸ ಆಗಿರುತ್ತದೆ. ಹಾಗೆ ವೆಲ್ಫೇರ್ ಸ್ಕೀಮ್ಸಿಗೂ ಮತ್ತು ಫ್ರೀಬೀಸನ್ನು ವಿಂಗಡಿಸಿ ಯಾವುದು ಅವಶ್ಯಕತೆ ಇದೆ ದೇಶಕ್ಕೆ ಆ ನಿಟ್ಟಿನಲ್ಲಿ ಕೆಲಸವನ್ನು ತಗೊಂಡು ಹೋಗಬೇಕು ಹೊರತು ಸುಮ್ಮನೆ ಬೇಕಾಬಿಟ್ಟು ಅವಕಾಶಗಳನ್ನು ಮಾಡಿಕೊಡಬಾರ್ದು ಅನ್ನುವಂಥದ್ದು ಇಲ್ಲಿ ಒಟ್ಟಾರೆ ಚರ್ಚೆ ಆಗ್ತಾ ಇರುವಂಥದ್ದು. ಆದರೆ ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು ದೇಶದಲ್ಲಿ ಫ್ರೀಬೀಸ್ ಅಥವಾ ರಾಜಕೀಯ ಪಕ್ಷಗಳು ಮಾಡುವಂತಹ ಆಶ್ವಾಸನೆಗಳು ಏನಿದ್ದಾವೆ ಅವು ಎಷ್ಟರ ಮಟ್ಟಿಗೆ ಮುಖ್ಯವಾಗಿದ್ದಾವೆ ಅನ್ನುವಂತಹ ಚರ್ಚೆ. ಆ ಒಂದು ನಿಟ್ಟಿನಲ್ಲಿ ಈ ಆರ್ಟಿಕಲ್ ನಮಗೆ ಬಹುಮುಖ್ಯವಾಗಿ UPSC ಜನರಲ್ ಸ್ಟಡೀಸ್ ಪೇಪರ್ 2 ಸೋಷಲ್ ಜಸ್ಟಿಸಿಗೆ ಸಂಬಂಧಿಸಿದಂತೆ ಒಂದು ಉತ್ತಮವಾದಂತಹ ಮಾಹಿತಿಯನ್ನು ನಮಗಿಲ್ಲಿ ತಿಳ್ಕೊಳ್ಳಲು ಸಿಗುವಂಥದ್ದು. ಮೊದಲನೆಯ ಟಾಪಿಕ್ ಆಗಿ ಇಲ್ಲಿ ಟ್ರಿಕಲ್ ಡೌನ್ ಎಕಾನಮಿಕ್ಸ್ ಬಗ್ಗೆ ಮಾತಾಡಲಾಗ್ತಿದೆ. ಟ್ರಿಕಲ್ ಡೌನ್ ಎಕಾನಮಿಕ್ಸ್ ಅಂದರೆ ಏನು? ಒಂದು ಪಿರಮಿಡನ್ನು ತಗೊಂಡಂತಹ ಸಂದರ್ಭದಲ್ಲಿ ಇದರಲ್ಲಿ ನಾವು ವಿಭಜನೆಗಳನ್ನು ಮಾಡ್ಕೋತೀವಿ. ಉದಾಹರಣೆಗೆ ಇವರು ಟಾಪ್ ಆಗಿರುವಂಥವ್ರು, ಇವರು ಬಾಟಮಲ್ಲಿರುವಂಥವ್ರು. ಈಗ ಟ್ರಿಕಲ್ ಡೌನ್ ಎಕಾನಾಮಿಕ್ಸ್ ಪ್ರಕಾರ ಟಾಪಲ್ಲಿರುವಂಥವರಿಗೆ ಲಾಭ ಆದಂತಹ ಸಂದರ್ಭದಲ್ಲಿ ಇವರು ಹೆಚ್ಚಿಸುವಂತಹ ಕ್ರಿಯಾಚಟುವಟಿಕೆಗಳಿಂದ ಕೆಳಗಡೆ ಇರುವಂತಹ ಭಾಗದಲ್ಲಿ ಇರೋ ಜನರಿಗೂ ಸಹ ಲಾಭ ಆಗುತ್ತದೆ ಅನ್ನುವಂಥದ್ದು. ಇದನ್ನು ನಾವು ಟ್ರಿಕಲ್ ಡೌನ್ ಎಕಾನಮಿಕ್ಸ್ ಅಂತ ಕರಿತೀವಿ. ಮೇಲೆ ಆಗುವಂತಹ ಲಾಭಗಳನ್ನು ಕೆಳಗಡೆ ಹೋಗ್ತಾ ಇದ್ದಂಗೆ ಅವರಿಗೂ ಸಹ ಆರ್ಥಿಕವಾಗಿ ಲಾಭ ಆಗುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಉದಾಹರಣೆಗೆ 1990ರ ದಶಕದಲ್ಲಿ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅನ್ನುವಂತಹ ಒಂದು ಕ್ರಮವನ್ನು ಭಾರತ ಸರ್ಕಾರ ಕೈಗೊಳ್ತು. ಹಾಗೂ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಸ್ ಆಫ್ ಇಂಡಿಯಾ, ಬಯೋಟೆಕ್ನಾಲಜಿ ಪಾರ್ಕ್ಸ್ ಆಫ್ ಇಂಡಿಯಾ, ಒಂದಿಷ್ಟು ಟ್ಯಾಕ್ಸ್ ಇನ್ಸೆಂಟಿವ್ಸ್ಗಳು, ಹೀಗೆ ದೊಡ್ಡ ದೊಡ್ಡ ಕಂಪನಿಗಳಿಗೆ ಕೊಡುವಂತಹ ಲಾಭಗಳು ದೇಶದಲ್ಲಿ ಅವರ ಒಂದು ಆರ್ಥಿಕ ಚಟುವಟಿಕೆಗಳನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಅನುಕೂಲ ಮಾಡಿಕೊಡುತ್ತೆ. ಹಾಗೆ ಅನುಕೂಲ ಮಾಡಿಕೊಟ್ಟಂತಹ ಸಂದರ್ಭದಲ್ಲಿ ಅವರು ಬೆಳೆಯೋದರ ಜೊತೆಯಲ್ಲಿ ಕೆಳಗಡೆ ಇರುವಂತಹ ವರ್ಗದ ಜನರಿಗೂ ಸಹ ಬೆಳೆಯುವಂತಹ ಅವಕಾಶಗಳು ಒದಗಿಸ್ತವೆ ಅನ್ನುವಂಥದ್ದು ಇಲ್ಲಿ ನಂಬಿಕೆ. ಆ ಒಂದು ನಿಟ್ಟಿನಲ್ಲಿ ಭಾರತ ಸರ್ಕಾರ ಕಾರ್ಪೊರೇಟ್ ಟ್ಯಾಕ್ಸನ್ನು 30%ದಿಂದ 18%ಕ್ಕೆ ಇಳಿಕೆ ಮಾಡಿರುವಂಥದ್ದು. ಈಗ ಇಷ್ಟೆಲ್ಲ ಮಾಡಿದ್ರು, ಟ್ರಿಕಲ್ ಡೌನ್ ಎಕಾನಮಿ ಅಥವಾ ಟ್ರಿಕಲ್ ಡೌನ್ ಕಾನ್ಸೆಪ್ಟ್ ಭಾರತದಲ್ಲಿ ಸಕ್ಸಸ್ಫುಲ್ ಆಗಿದೆಯಾ ಅನ್ನುವಂಥದ್ದು. ಅದಕ್ಕೆ ಸಂಬಂಧಿತವಾಗಿ ವರ್ಲ್ಡ್ ಇನ್ಇಕ್ವಾಲಿಟಿ ರಿಪೋರ್ಟ್ 2022 ನೋಡಿದಂತಹ ಸಂದರ್ಭದಲ್ಲಿ ಮೊದಲ 1%, ಈ ಟಾಪಲ್ಲಿರುವಂತಹ 1% ಜನ ದೇಶದ 22% ರಾಷ್ಟ್ರೀಯ ಆದಾಯವನ್ನು ಹೊಂದಿಕೊಂಡಿದ್ದಾರೆ 2021ರಲ್ಲಿ. ಹಾಗೆ ಟಾಪ್ 10% ಜನ 57% ಇನ್ಕಮನ್ನು ಪಡ್ಕೊಂಡಿದ್ದಾರೆ. ಅಂದರೆ ಸಮಾಜದಲ್ಲಿ ಹಾಗೂ ಬಹುಮುಖ್ಯವಾಗಿ ದೇಶದಲ್ಲಿ ಇರುವಂತಹ ಅಸಮಾನತೆಯನ್ನು ಇದು ಎತ್ತಿ ತೋರಿಸ್ತಾ ಇರುವಂಥದ್ದು. ಇಷ್ಟು ದೊಡ್ಡ ಮಟ್ಟದಲ್ಲಿ ಇರುವಂತಹ ಅಸಮಾನತೆ ನಾವು ಟ್ರಿಕಲ್ ಡೌನ್ ಎಕಾನಮಿಕ್ಸಿಂದ ಅಥವಾ ಟ್ರಿಕಲ್ ಡೌನ್ ಎಕಾನಮಿಯಿಂದ ಲಾಭವನ್ನು ಪಡ್ಕೊಳ್ಳುವಂತಹ ಪ್ರಯತ್ನಗಳನ್ನು ಏನು ನಡೆಸಿದ್ವೋ ಅಲ್ಲಿ ನಾವು ವಿಫಲರಾಗಿದ್ದೀವಿ ಅನ್ನುವಂಥದ್ದು ಮೊದಲನೇ ಹಂತದಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಎರಡನೆಯ ವಿಷಯದ ಬಗ್ಗೆ ಈಗಾಗಲೇ ನಾನು ಹೇಳಿದೆ, ಸರ್ಕಾರ ಕಾರ್ಪೊರೇಟ್ ಟ್ಯಾಕ್ಸನ್ನು 30%ದಿಂದ 18%ಕ್ಕೆ ಇಳಿಕೆ ಮಾಡಿತು ಕಾರ್ಪೊರೇಟ್ ಕಂಪನಿಗಳಿಗೆ ಅನುಕೂಲ ಆಗಲಿ ಅನ್ನುವಂತಹ ನಿಟ್ಟಿನಲ್ಲಿ. ಆದರೆ ಭಾರತ ಸರ್ಕಾರ ಹೆಚ್ಚಿನ ಟ್ಯಾಕ್ಸಸನ್ನು ಇಂಡೈರೆಕ್ಟ್ ಟ್ಯಾಕ್ಸಸ್ ಮೇಲೆ ಆಲೋಚನೆ ಮಾಡ್ತಾ ಇರುವಂಥದ್ದು. ಯಾಕಂದರೆ ಕಾರ್ಪೊರೇಟ್ ಟ್ಯಾಕ್ಸ್ ಒಂದು ರೀತಿಯ ಡೈರೆಕ್ಟ್ ಟ್ಯಾಕ್ಸ್ ಆಗಿರುತ್ತೆ. ಇಂಡೈರೆಕ್ಟ್ ಟ್ಯಾಕ್ಸ್ ಅಂದರೆ ನಾವು GST ಮೂಲಕ ಏನು ಕಟ್ತಾ ಇದ್ದೀವೋ ಅವೆಲ್ಲವೂ ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಅಡಿಯಲ್ಲಿ ಕಟ್ತೀವಿ. ಸೊ ಇಂಡೈರೆಕ್ಟ್ ಟ್ಯಾಕ್ಸಸ್ಗಳು ಹೆಚ್ಚಾಗ್ತಾ ಇದ್ದಾವೆ, ಅದರಿಂದ ಬೆಲೆ ಹೆಚ್ಚಳ ಹೆಚ್ಚಾಗ್ತಿದೆ, ಅದರಿಂದ ಜನರ ಜೀವನದ ಮೇಲೆ ಬೀಳ್ತಾ ಇರುವಂತಹ ಆರ್ಥಿಕ ಒತ್ತಡವೂ ಸಹ ಹೆಚ್ಚಾಗ್ತಾ ಇರುವಂಥದ್ದು. ಸೊ ಡೈರೆಕ್ಟ್ ಟ್ಯಾಕ್ಸ್ ಎಲ್ಲಿ ಸರ್ಕಾರ ಜಾಸ್ತಿ ಮಾಡಬೇಕಾಗಿತ್ತೋ ಇಂಡೈರೆಕ್ಟ್ ಟ್ಯಾಕ್ಸ್ ಜಾಸ್ತಿ ಮಾಡ್ತಾ ಇರುವಂತಹ ನಿಟ್ಟಿನಲ್ಲಿ ಇವತ್ತು ಸಮಾಜದಲ್ಲಿ ನಾವು ಇನ್ನೂ ಹೆಚ್ಚಿನ ಅಸಮಾನತೆ ಆಗ್ತಾ ಇರುವಂತಹ ಪರಿಸ್ಥಿತಿ ಎದುರಾಗ್ತಾ ಇರುವಂಥದ್ದು. ಈ ಬರೀ ಕಾರ್ಪೊರೇಟ್ ಟ್ಯಾಕ್ಸ್ 30%ದಿಂದ 18%ಕ್ಕೆ ಇಳಿಕೆ ಮಾಡಿರುವಂತಹ ನಿಟ್ಟಿನಲ್ಲಿ ಕಳ್ಕೊಂಡಿರುವಂತಹ ಸರ್ಕಾರದ ಆದಾಯ 1.84 ಲಕ್ಷ ಕೋಟಿ ರೂಪಾಯಿ. ಇದು ಡೈರೆಕ್ಟ್ ಟ್ಯಾಕ್ಸಸ್ನಲ್ಲಿ ಮಾಡಿದಂತಹ ಬದಲಾವಣೆಯಿಂದಾಗಿ. ಆದರೆ ಫ್ರೀಬೀಸ್ ಅಂತ ನಾವು ಏನು ಮಾತಾಡ್ತಿದ್ದೀವಿ, ಉದಾಹರಣೆಗೆ ತಮಿಳುನಾಡು ಸರ್ಕಾರ ಕೊಡ್ತಾ ಇರುವಂತಹ TV 750 ಕೋಟಿ ರೂಪಾಯಿ ಖರ್ಚು ಮಾಡಿತ್ತು. ಫ್ರೀ ಬಸ್ ಪಾಸಸ್ಗಳನ್ನು ಹೆಣ್ಣು ಮಕ್ಕಳಿಗೆ ಆರ್ಥಿಕವಾಗಿ ಸಬಲಗೊಳ್ಳುವಂತಹ ನಿಟ್ಟಿನಲ್ಲಿ ಕೊಟ್ಟಂತಹ ಬಸ್ ಪಾಸ್ಗಳಿಂದ 1250 ಕೋಟಿ ರೂಪಾಯಿ. ಮಿಡ್ ಡೇ ಮೀಲ್ಸ್, ಮಕ್ಕಳಿಗೆ ಶಾಲೆಗೆ ಹೋಗುವಂತಹ ಪ್ರಯತ್ನ ಉತ್ತೇಜಿಸುವಂತಹ ಕಡೆಗೆ ಆಗಲಿ ಅನ್ನುವಂತಹ ಆಶಯದೊಂದಿಗೆ ಮಧ್ಯಾಹ್ನದ ಬಿಸಿ ಊಟ ಕಾರ್ಯಕ್ರಮ 1823 ಕೋಟಿ ರೂಪಾಯಿ. ಇಲ್ಲಿ ಸರ್ಕಾರ ಅಥವಾ ಸರ್ವೋಚ್ಚ ನ್ಯಾಯಾಲಯ ಯಾಕೆ ಬರೀ ಮಧ್ಯಾಹ್ನದ ಬಿಸಿ ಊಟ
ಟಿ ವಿ ಅಥವಾ ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇರುವಂತಹ ಫ್ರೀ ಬಸ್ ಪಾಸಸ್ಗಳು, ಇವೆಲ್ಲ ಸೇರಿದ್ರು ಮಹಾ ಅಂತಂದರೆ ಒಂದು 3,000 ಕೋಟಿ ಆಗ್ಬೋದು. ಆ 3,000 ಕೋಟಿ ಬಗ್ಗೆ ತಲೆ ಕೆಡಿಸ್ಕೊಳ್ತಿದ್ದಾರೆ ಹೊರತು 1.84 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಕಳ್ಕೊಳ್ತಾ ಇರುವಂತಹ ಭಾರತದ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಯಾಕೆ ಯಾರು ಮಾತಾಡ್ತಾ ಇಲ್ಲ? ಅಂದರೆ ಸಮಾಜದಲ್ಲಿ ಇರುವಂತಹ ಸಾಮಾನ್ಯ ವರ್ಗದವರೇ ಸಹ ಯಾವಾಗಲೂ ಪ್ರಶ್ನೆಗೆ ಒಳಗಾಗಬೇಕಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಿರುವಂಥದ್ದು. ಇನ್ನೊಂದು ಕಡೆ ಇಡೀ ರಾಷ್ಟ್ರಕ್ಕೆ ಫ್ರೀ ಬೀಸಿಗೆ ಸಂಬಂಧಿಸಿದಂತೆ ಒಂದು ಕಮಿಟಿಯನ್ನು ರಚನೆ ಮಾಡಿದೆ ಅನ್ನುವಂತಹ ವಿಷಯನ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ. ಈಗ ರಾಜಸ್ಥಾನದಲ್ಲಿ ನೀರಿನ ಸಮಸ್ಯೆಯನ್ನು ಪರಿಹರಿಸುವಂತಹ ನಿಟ್ಟಿನಲ್ಲಿ ಸರ್ಕಾರ ಅಥವಾ ಕುಡಿಯುವ ನೀರಿನ ವ್ಯವಸ್ಥೆಗೆ ಆಲೋಚನೆ ಮಾಡುತ್ತೆ. ಆದರೆ ಕೇರಳದಲ್ಲಿ ನೀರಿನ ವ್ಯವಸ್ಥೆ ಅಥವಾ ಕುಡಿಯುವ ನೀರಿನ ವ್ಯವಸ್ಥೆ ಬಗ್ಗೆ ಆಲೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಸೊ ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ವಿಷಯ ಏನಂದರೆ, ರಾಜಕೀಯ ಪಕ್ಷಗಳು ದೇಶದಲ್ಲಿ ಆ ಭಾಗಕ್ಕೆ ಅನುಗುಣವಾಗಿ ಏನು ಅವಶ್ಯಕತೆಗಳಿದಾವೋ ಅದನ್ನು ನೆರವೇರಿಸುವಂತಹ ಕಡೆಗೆ ಪ್ರಾಮಿಸಸ್ ಮಾಡ್ತಾರೆ ಹೊರತು ಇಡೀ ರಾಷ್ಟ್ರಕ್ಕೆ ಒಂದೇ ಕಾನೂನನ್ನು ಲಾಗು ಮಾಡಲು ಸಾಧ್ಯವಾಗೋದಿಲ್ಲ ಅನ್ನುವಂಥದ್ದು. ಹೀಗೆ ಇರುವಂತಹ ಸಂದರ್ಭದಲ್ಲಿ ದೇಶದಲ್ಲಿ ಇರುವಂತಹ ರೀಜನ್ ಸ್ಪೆಸಿಫಿಕ್ ಅಸಮಾನತೆಯನ್ನು ಸಹ ತೆಗೆದುಹಾಕಲು ಫ್ರೀ ಬೀಸ್ ಉತ್ತಮವಾದಂತಹ ಕೆಲಸವನ್ನು ಮಾಡ್ತವೆ. ಸೊ ಆ ಒಂದು ನಿಟ್ಟಿನಲ್ಲಿ ಲೇಖಕರು ಒಟ್ಟಾರೆಯಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು, ಒಂದು ಕಡೆ ಟ್ರಿಕಲ್ ಡೌನ್ ಎಕಾನಮಿಕ್ಸಿಂದ ಮಾಡಬಹುದಾದಂತಹ ಲಾಭದ ಬಗ್ಗೆ ಅಂತೂ ನಾವು ಯಾವುದೂ ಪಾಸಿಟಿವ್ ರಿಸಲ್ಟ್ಸ್ ಕಂಡಿಲ್ಲ. ವರ್ಲ್ಡ್ ಇನ್ಇಕ್ವಾಲಿಟಿ ರಿಪೋರ್ಟ್ 2022 ತೋರಿಸ್ಕೊಡ್ತಾ ಇದೆ. ಅದೇ ನಿಟ್ಟಿನಲ್ಲಿ ಇವತ್ತು ಇಡೀ ರಾಷ್ಟ್ರಕ್ಕೆ ಒಂದೇ ಕಾನೂನು ಫ್ರೀ ಬೀಸಿಗೆ ಸಂಬಂಧಿಸಿದಂತೆ ತಂದಂತಹ ಸಂದರ್ಭದಲ್ಲಿ ರೀಜನ್ ಸ್ಪೆಸಿಫಿಕ್ ಆಗಿದ್ದಂತಹ ಬೆಳವಣಿಗೆಗಳು ನಿಂತು ಹೋಗ್ತವೆ ಅನ್ನುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಲೇಖಕರು ಒಟ್ಟಾರೆಯಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು, ದೇಶ ಪಾಸಿಟಿವ್ ಗ್ರೋತನ್ನು ಕಾಣಬೇಕು ಅಂತಂದರೆ ಈ ರೀತಿಯ ಫ್ರೀಡಮ್ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವೆ ಇರಲೇಬೇಕು. ಸ್ವೇಚ್ಛೆ ಆ ಭಾಗಗಳಿಗೆ, ಆ ಜನರಿಗೆ ಬೆಳೆಸಲು ಸರ್ಕಾರಗಳು ಮಾಡುವಂತಹ ಪ್ರಯತ್ನಗಳಿಗೆ ಅನುಗುಣವಾಗಿ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್, ಮಿಸ್ಹ್ಯಾಪ್ ಅಟ್ ಮೇಘಾಲಯ ಕೋಲ್ ಮೈನ್ ಲೀವ್ಸ್ ಒನ್ ಡೆಡ್ ಅನದರ್ ಹರ್ಟ್. ಈ ಆರ್ಟಿಕಲಲ್ಲಿ ನಾವು ಚರ್ಚೆ ಮಾಡ್ತಿರುವಂತಹ ವಿಷಯ ಬಹುಮುಖ್ಯವಾಗಿ ಮೇಘಾಲಯದಲ್ಲಿ ಕಲ್ಲಿದ್ದಲಿಗೆ ಸಂಬಂಧಿಸಿದಂತಹ ಒಂದು ಮೈನ್ನಲ್ಲಿ ಒಬ್ಬ ವ್ಯಕ್ತಿ ಸಾವನ್ನಪ್ಪಿರುವಂಥದ್ದು. ಇದು ಯಾಕೆ ಇಂಪಾರ್ಟೆಂಟ್ ಇದೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅನ್ನುವಂತಹ ವಿಷಯವನ್ನು ನೋಡಿದಾಗ, ಮೊದಲನೇ ಹಂತದಲ್ಲಿ ಈ ಒಂದು ಟಾಪಿಕ್ ನಮಗೆ UPSC ಜನರಲ್ ಸ್ಟಡೀಸ್ ಪೇಪರ್ 2 ಸೋಷಲ್ ಜಸ್ಟಿಸಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾದಂತಹ ಮಾಹಿತಿ ಇಲ್ಲಿ ಕೊಡ್ತಾ ಇರುವಂಥದ್ದು. ಮೊದಲನೇ ಹಂತದಲ್ಲಿ ಈ ಚಿತ್ರದಲ್ಲಿ ತಾವು ನೋಡಿದ ಹಾಗೆ ಈ ಸಣ್ಣ ಸಣ್ಣ ತೂತುಗಳು ಏನಿದಾವಲ್ಲ, ಇವನ್ನ ನಾವು ರ್ಯಾಟ್ ಹೋಲ್ ಮೈನಿಂಗ್ ಅಂತ ಕರಿತೀವಿ. ರ್ಯಾಟ್ ಅಂದರೆ ಇಲಿ ತೂತಿನಲ್ಲಿ ಹೇಗೆ ಒಳನುಗ್ಗುತ್ತದೆಯೋ ಈ ತೂತುಗಳಲ್ಲಿ ಈ ಸಣ್ಣ ಸಣ್ಣ ಏನು ಗುಹೆ ಥರ ಮಾಡಿದಾರೋ ಇದ್ರ ಒಳಗಡೆ ಮನುಷ್ಯ ಹೋಗಿ ತದನಂತರ ಅಲ್ಲಿಂದ ಕಲ್ಲಿದ್ದಲನ್ನು ಎತ್ಕೊಂಡು ಹೊರಗೆ ಬರುವಂಥದ್ದು, ಅಂದರೆ ತೆಳ್ಕೊಂಡು ಹೋಗಬೇಕಾಗುತ್ತೆ. ಇದು ಇಲ್ಲಿಗಲ್ ಅನ್ನುವಂತಹ ಮಾತನ್ನು 2014ರಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆಗಲೇ ಘೋಷಣೆ ಮಾಡಿದೆ. ಸರ್ವೋಚ್ಚ ನ್ಯಾಯಾಲಯವೂ ಸಹ ಇದ್ರ ಮೇಲೆ ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕಿದೆ. ಆದರೂ ಸಹ ಇವತ್ತು ಮೇಘಾಲಯದಲ್ಲಿ ರ್ಯಾಟ್ ಹೋಲ್ ಮೈನಿಂಗ್ ಜಾರಿಯಲ್ಲಿರುವಂಥದ್ದು ಬಹುಮುಖ್ಯವಾಗಿ ರಾಜಕೀಯ ಪಕ್ಷಗಳು ಹಾಗೂ ಇನ್ಫ್ಲೂಯೆನ್ಷಿಯಲ್ ಜನರು ನಡೆಸ್ತಾ ಇರುವಂತಹ ಒಂದು ಕೃತ್ಯ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಆ ಒಂದು ಕೃತ್ಯದಿಂದಾಗಿ ಜನಸಾಮಾನ್ಯರ ಜೀವನವೇ ಸಹ ಹಾಳಾಗ್ತಾ ಇರುವಂಥದ್ದು ಅನ್ನೋದನ್ನು ಸಹ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಮೇಘಾಲಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರವು ಸಹ ರ್ಯಾಟ್ ಹೋಲ್ ಮೈನಿಂಗನ್ನು ತಡೆ ಹಿಡಿಯುವಂತಹ ಕಡೆಗೆ ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್, 100 ಮಿಲಿಯನ್ ಹೌಸಸ್ ನೌ ಹ್ಯಾಸ್ ಟ್ಯಾಪ್ ವಾಟರ್, ಮೋದಿ ಹೇಲ್ಸ್ ಲ್ಯಾಂಡ್ಮಾರ್ಕ್. ಈ ಒಂದು ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ, ಇವತ್ತು ಭಾರತದಲ್ಲಿ 100 ಮಿಲಿಯನ್ ಅಂದರೆ 10 ಕೋಟಿಗಿಂತಲೂ ಹೆಚ್ಚಿನ ಮನೆಗಳಲ್ಲಿ ನಲ್ಲಿ ನೀರನ್ನು ವ್ಯವಸ್ಥೆ ಮಾಡುವಂತಹ ನಿಟ್ಟಿನಲ್ಲಿ ಜಲ್ ಜೀವನ್ ಮಿಷನ್ ಸಫಲವಾಗಿದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಈ ಒಂದು ಆರ್ಟಿಕಲ್ ಬಹುಮುಖ್ಯವಾಗಿ ಸೋಷಲ್ ಜಸ್ಟಿಸಿಗೆ ಸಂಬಂಧಿಸಿದಂತಹ ಒಂದು ಟಾಪಿಕ್ ಆಗಿರೋದ್ರಿಂದ UPSC ಜನರಲ್ ಸ್ಟಡೀಸ್ ಪೇಪರ್ 2 ಸೋಷಲ್ ಜಸ್ಟಿಸಿಗೆ ಆಧಾರಿತವಾದಂತಹ ಟಾಪಿಕ್ ಇದಾಗಿರುತ್ತದೆ. ಮೊದಲನೇ ಹಂತದಲ್ಲಿ ಜಲ್ ಜೀವನ್ ಮಿಷನ್ ಕಾರ್ಯಕ್ರಮವನ್ನು ಬಹುಮುಖ್ಯವಾಗಿ ಸರ್ಕಾರ 2019ರಲ್ಲಿ ಶುರು ಮಾಡಿತ್ತು. ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ 2024ರಷ್ಟೊತ್ತಿಗೆ ದೇಶದ 192 ಮಿಲಿಯನ್ ಮನೆಗಳನ್ನು ನಲ್ಲಿ ನೀರಿನ ವ್ಯವಸ್ಥೆ ಮಾಡಲಾಗುವುದು ಅನ್ನುವಂತಹ ಮಾತನ್ನು ಹೇಳಿತು. ಅಂದರೆ ದೇಶದಲ್ಲಿ ಇರುವಂತಹ ಪ್ರತಿಯೊಂದು ಗ್ರಾಮೀಣ ಮನೆಯಲ್ಲಿ ಫಂಕ್ಷನಲ್ ನೀರು ಬರ್ತಾ ಇರುವಂತಹ ನಲ್ಲಿ ವ್ಯವಸ್ಥೆ ಮಾಡುವಂಥದ್ದು ಜಲ್ ಜೀವನ್ ಮಿಷನ್ನ ಮುಖ್ಯ ಉದ್ದೇಶವಾಗಿತ್ತು. ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಮೊನ್ನೆ ನಡೆದಂತಹ ಒಂದು
ಚರ್ಚೆಯಲ್ಲಿ ಗೋವಾ ಮೊದಲ ರಾಜ್ಯವಾಗಿದೆ ಯಾವ ರಾಜ್ಯದಲ್ಲಿ ಎಲ್ಲ ಗ್ರಾಮೀಣ ಪ್ರದೇಶದ ಮನೆಗಳಿಗೆ ನಲ್ಲಿ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸೋದರಲ್ಲಿ ಸಫಲರಾಗಿರುವಂತಹ ಮೊದಲ ರಾಜ್ಯ ಆಗಿರುವಂಥದ್ದು. ಹಾಗೆ ದಾದ್ರಾ ಆ್ಯಂಡ್ ನಾಗರ್ ಹವೇಲಿ, ದಮನ್ ಆ್ಯಂಡ್ ಡ್ಯೂ ಮೊದಲ ಯೂನಿಯನ್ ಟೆರಿಟರಿಗಳಾಗಿದ್ದಾವೆ ಯಾವ ಯೂನಿಯನ್ ಟೆರಿಟರಿ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಮನೆಗಳಿಗೆ ನಲ್ಲಿ ನೀರಿನ ವ್ಯವಸ್ಥೆ ಇರುವಂಥದ್ದು. ಉದಾಹರಣೆಗೆ ಈ ಜಲ್ ಜೀವನ್ ಮಿಷನ್ ಎಷ್ಟರ ಮಟ್ಟಿಗೆ ಸಫಲವಾಗಿದೆ ಅನ್ನುವಂತಹ ಮಾತನ್ನು ಮಾತಾಡಿದಾಗ 2009ರಲ್ಲಿ ಗ್ರಾಮೀಣ ಪ್ರದೇಶದ ಬರೀ 17% ಮನೆಗಳಿಗೆ ನಲ್ಲಿ ನೀರಿನ ವ್ಯವಸ್ಥೆ ಇತ್ತು. ಇವತ್ತು 52% ಮನೆಗಳಿಗೆ ನಾವು ನಲ್ಲಿ ನೀರಿನ ವ್ಯವಸ್ಥೆ ಮಾಡೋದರಲ್ಲಿ ಸಫಲರಾಗಿದ್ದೀವಿ. ಹಾಗಾದರೆ ಜಲ್ ಜೀವನ್ ಮಿಷನ್ ಬಹುಮುಖ್ಯವಾಗಿ ದೇಶದ 192 ಮಿಲಿಯನ್ ಮನೆಗಳಿಗೆ ಏನು ನಲ್ಲಿ ನೀರಿನ ವ್ಯವಸ್ಥೆ ಮಾಡುವಂತಹ ಹಾದಿಯನ್ನು ಶುರು ಮಾಡಿತ್ತು, ಅದರಲ್ಲಿ 100 ಮಿಲಿಯನ್ ಮನೆಗಳಿಗೆ ಈಗಾಗಲೇ ಸಫಲರಾಗಿ ಅಥವಾ ಸಕ್ಸಸ್ಫುಲ್ ಆಗಿ ರೀಚ್ ಆಗಿರುವಂಥದ್ದು ಈ ಒಂದು ಕಾರ್ಯಕ್ರಮದ ಒಂದು ಬೆಳವಣಿಗೆ ಹಾಗೂ ಸಕ್ಸಸ್ ಅಂತಲೇ ಹೇಳಬಹುದು. ಸೊ ಮುಂದಿನ ದಿನಗಳಲ್ಲಿ ದೇಶದ ಎಲ್ಲ ಗ್ರಾಮೀಣ ಪ್ರದೇಶಗಳಿಗೆ ನೀರಿನ ವ್ಯವಸ್ಥೆ ನಲ್ಲಿಯ ಮೂಲಕ ಪ್ರತಿಯೊಂದು ಮನೆಯಲ್ಲಿ ಒದಗಿಸುವಂತಹ ಕಡೆಗೆ ಹಾದಿ ಈಗಾಗಲೇ ನಾವು ಕಾಣ್ತಾ ಇದ್ದೀವಿ ಅನ್ನುವಂತಹ ವಿಷಯವನ್ನು ಇಲ್ಲಿ ಬಹುಮುಖ್ಯವಾಗಿ ನಾವು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳೇ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.